ನಮಸ್ತೆ. ಇವತ್ತು ಒಂದು ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಬಟ್ ಅದು ಇವತ್ತು ಶೂಟ್ ಮಾಡಿರೋದಲ್ಲ, ನೆನ್ನೆ ಶೂಟ್ ಮಾಡಿರೋ ಅಂಥದ್ದು. ಇನ್ನು ಬೆಳಿಗ್ಗೆನೆ ಚಪಾತಿ ಮಾಡ್ತಾ ಇದ್ದೀನಿ ಟಿಫನ್ಗೆ. ಆ್ಯಕ್ಚುಲಿ ನೈಟ್ದು ಸ್ವಲ್ಪ ಚಿಕನ್ ಗ್ರೇವಿ ಇತ್ತು, ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಇನ್ನು ಹೆಲ್ದಿ ಡ್ರಿಂಕ್ ಬಂದು ಬೀಟ್ರೂಟು ಮತ್ತು ಬೆಟ್ಟದ ನೆಲ್ಲಿಕಾಯಿ ಹಾಕಿ ಜ್ಯೂಸ್ ಮಾಡ್ಕೊತಾ ಇರೋವಂಥದ್ದು. ಆ್ಯಕ್ಚುಲಿ ಸುಮಾರು ಜನ ನನ್ನ ಕೇಳ್ತಾ ಇದ್ರು, ಯಾಕೆ ಮ್ಯಾಮ್ ಈ ನಡುವೆ ನೀವು ಹೆಲ್ದಿ ಡ್ರಿಂಕ್ ಅದೆಲ್ಲ ವೀಡಿಯೋಸ್ ಹಾಕ್ತಿಲ್ಲ, ಕುಡಿಯೋದು ಬಿಟ್ಬಿಟ್ಟಿದ್ದೀರಾ ಅಂತ ಹೇಳಿ. ಆ ಥರ ಏನೂ ಇಲ್ಲ. ನಾನು ಎಷ್ಟೇ ಬ್ಯುಸಿ ಇದ್ರೂ ಹೆಲ್ತನ್ನು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಹೆಲ್ದಿ ಡ್ರಿಂಕ್ಸ್ ನಾವು ಕುಡಿತಿದ್ದೀವಿ, ಆದರೆ ನಾನು ವಿಡಿಯೋ ಶೂಟ್ ಮಾಡ್ತಿರ್ಲಿಲ್ಲ ಅಷ್ಟೇ. ಬಟ್ ಇನ್ಮೇಲೆ ರೆಗ್ಯುಲರ್ ಆಗಿ ನಾನು ಆ ವಿಡಿಯೋಸನ್ನು ಎಲ್ಲ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇನ್ನು ಇದೆಲ್ಲ ಆದಮೇಲೆ ನನಗೆ ಅರ್ನಿ ಕಲೆಕ್ಷನ್ಗೆ ಶೂಟ್ ಮಾಡ್ಕೊಬೇಕಿತ್ತು. ಸೊ ಬೆಳಿಗ್ಗೆ ಇವತ್ತು ಹೆಂಗಿರುತ್ತೆ ಅಂದರೆ, ನನಗೆ ಪಾವನಿ ಕಾಲೇಜ್ಗೆ ಹೋಗೋ ಅಷ್ಟೊತ್ತಿಗೆ ನಾನು ಶೂಟ್ ಮಾಡಿಸ್ಕೊಬೇಕಾಗತ್ತೆ. ತುಂಬಾ ಬ್ಯುಸಿಯಾಗಿರುತ್ತೆ ಆ ಸ್ಕೆಡ್ಯೂಲ್ಸು. ನನಗೆ ನಿಜವಾಗ್ಲೂ ಕೆಳಗಡೆ ಟಿಫನ್ ಅಡುಗೆನೂ ಮಾಡಬೇಕು, ಮತ್ತು ಅವಳು ರೆಡಿ ಆಗೋಷ್ಟು ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಶೂಟ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ಕೊತೀನಿ. ಇನ್ನು ಕೆಟಲ್ ಕೆಟ್ಟೋಗ್ಬಿಟ್ಟಿತ್ತು, ಒಡೆದೋಗಿತ್ತು ಅಂತ ಹೇಳಿ ಹೊಸದು ಬುಕ್ ಮಾಡಿದ್ವಲ್ಲ, ಅದು ಬಂದಿತ್ತು. ಸೊ ಎಲ್ಲ ಚೆಕ್ ಮಾಡಿದೆ, ತುಂಬ ಚೆನ್ನಾಗಿದೆ. ಇದ್ರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೊಬೋದು. ಸೊ ಇನ್ನು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಈ ಬ್ಯುಸಿ ಸ್ಕೆಡ್ಯೂಲ್ಸಲ್ಲಿ ಸ್ವಲ್ಪ ಬ್ರೇಕ್ ಅನ್ನೋದು ಬೇಕಾಗತ್ತೆ ಇರುತ್ತೆ ಅಲ್ವಾ ಎಲ್ಲರಿಗೂ. ಸೊ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಮಾತಾಡಿಕೊಂಡು ಒಂದು ಫ್ರೆಂಡ್ ಮನೆಗೆ ಹೋದ್ವಿ. ಅಂದರೆ ಒಂದು 2 ಅವರ್ಸ್ಗೆ ಅಷ್ಟೇ ಹೋಗಿದ್ದು. ಸೊ ಅಲ್ಲೇ ಅವಳು ಪಾಪ ರೊಟ್ಟಿ ಏನೋ ಮಾಡಿದ್ಲು, ಮಧ್ಯಾಹ್ನ ಊಟ ನನಗೆ ಅಲ್ಲೇ ಆಯಿತು. ಗಾರ್ಡನಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ. ಸೊ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ನಾನು ರಿಟರ್ನ್ ಬಂದಿದ್ದು. ಸೊ ನನ್ನ ಈ ಬ್ಯುಸಿ ಸ್ಕೆಡ್ಯೂಲ್ಗೆ ಇವತ್ತು ನಿಜವಾಗ್ಲೂ ಒಂಥರ ಪೀಸ್ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು.